ಹಾಯ್ ಗಾಯ್ಸ್, ವೆಲ್ಕಮ್ ಟು ಸನ್ಫ್ಲವರ್ ಡೈರೀಸ್ ಚಾನಲ್. ನಾನು ತೇಜಸ್ವಿನಿ. ಇವತ್ತು ಈವ್ನಿಂಗ್ ನನ್ನ ಫ್ರೆಂಡ್ಸ್ಗೆ ಬ್ರೈಟ್ ಟು ಬಿ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಇವತ್ತು ಆಂಬ್ರೆ ಗೋಲ್ಡ್ ನೇಲ್ಸ್ ಮಾಡ್ಕೋತಾ ಇದ್ದೀನಿ. ಅಮೆಝಾನಿಂದ ಈ ಕಂಪ್ನಿಯಿಂದ ನಾನು ನೇಲ್ ಕ್ರೋಮ್ ಪೌಡರ್ನ ತರಿಸಿದ್ದೀನಿ. ಸೊ ಅದರಲ್ಲಿ 3 ಕಲರ್ಸ್ ಬಂದಿದೆ. ರೋಸ್ ಗೋಲ್ಡು ಆ್ಯಂಡ್ ಸಿಲ್ವರ್ ಬಂದಿದೆ. ನನಗಿದು 194 ರುಪೀಸ್ ಆಯಿತು. ಫೇಸಸ್ ಕೆನಡಾದು ನೇಲ್ ಪಾಲಿಶ್ ತಗೊಂಡು ಡಬಲ್ ಕೋಟ್ ಹಾಕಿದ್ದೀನಿ ನಾನು ನೇಲ್ಸ್ಗೆ, ಶೇಪ್ ಮಾಡಿರೋ ನೇಲ್ಸ್ಗೆ. ಫುಲ್ ಡ್ರೈ ಆಗಿರಬೇಕು ನೇಲ್ಸು. ಪೌಡರ್ ನೋಡಿ ಹೇಗೆ. ಸೊ ನಾನು ಸ್ವಲ್ಪನೇ ತಗೊಂಡು ನಂಗೆ ಯಾಕೋ ಈ ಬ್ರಷ್ ಅಪ್ಲಿಕೇಶನ್ ಚೆನ್ನಾಗಿಲ್ಲ ಅನಿಸುತ್ತೆ, ಅದಕ್ಕೆ ನಾನು ಹ್ಯಾಂಡ್ಸಿಂದನೇ ಹಾಕ್ತೀನಿ. ನೋಡಿ ತುಂಬ ಬ್ಲೆಂಡ್ ಮಾಡ್ತಾ ಇದ್ದಾರೆ, ಬರುತ್ತೆ. ಎಷ್ಟು ಚೆನ್ನಾಗಿ ಬಂತು. ಇದಕ್ಕಿಂತ ನನ್ನ ಕೈನಲ್ಲೇ ತುಂಬ ಚೆನ್ನಾಗಿ ಹಾಕ್ತೇನೆ. ನೋಡಿ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ರಬ್ ಮಾಡಬೇಕು, ಆವಾಗ ಬರುತ್ತೆ. ಲೈಟ್ಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೈಟ್ ಪಾರ್ಟಿ ಅದಕ್ಕೆಲ್ಲ ಈ ಥರ ಚೆನ್ನಾಗಿದೆ ಹಾಕ್ಕೊಳಕ್ಕೆ. ನೈಟ್ ಔಟ್ಗೆ ಫುಲ್ ಗ್ಲೋಯಿಂಗ್. ನಂಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತದೆ ನನ್ನ ನೇಲ್ಸು. ಇದ್ರ ಮೇಲೆ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶ್ ಹಾಕಬೇಕು. ಒಂದು ಟಾಪ್ ಕೋಟ್ಗೆ ಅದರ ಒಳ್ಳೆ ನೇಲ್ ಪಾಲಿಶ್ ತೊಗೊಂಡು, ಒಳ್ಳೆ ನೇಲ್ ಪಾಲಿಶ್ ಇರಬೇಕು. ಸ್ವಲ್ಪ ಕಾಸ್ಟ್ಲಿ ಇದೆ ಪರವಾಗಿಲ್ಲ, ಯಾಕಂದರೆ ಎಲ್ಲ ನೇಲ್ ಆರ್ಟ್ಗೂ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಪರೆಂಟು ಒಳ್ಳೆ ಕ್ವಾಲಿಟಿ ನೇಲ್ ಪಾಲಿಶ್ ತೊಗೊಂಡು ಇದ್ರ ಮೇಲೆ ಇನ್ನೊಂದು ಕೋಟ್ ಹಾಕ್ತೀನಿ. ನೀವು ಟ್ರೈ ಮಾಡಿ ಗೈಸ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಾಂಟೆಂಟ್ ಲೈಕ್ ದಿಸ್.